Morning students, we shall discuss the next problem in the same method. ABC Limited proposed to start up a business requiring a capital of rupees 20 lakhs and assume the return of 20% on investment. So as I said you, 20 lakhs is the amount required to start up a business and they are assuming the return of 20%. So this is nothing but EBIT. So in the yesterday's problem it's also they have given the information in this way only. Okay, it is assumed the return of 20% on investment. Now calculate earnings per share. So in this problem they have given three situations. In yesterday's problem they have given two situations. Okay, so under first situation, the entire capital is raised by the means of rupees 100 equity shares ಅಂತ ಕೊಟ್ಟಿದ್ದಾನೆ. ಸೊ ಎಂಟೈರ್ ಕ್ಯಾಪಿಟಲ್ ಎಷ್ಟು ಈ 20 lakhs ಏನಿದೆಯೋ ಅದನ್ನೆಲ್ಲ ಈಕ್ವಿಟಿ ಶೇರ್ಸಿಂದ ರೈಸ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೇನೆ. ಸೊ ದಿಸ್ 100 is the face value of a share. Understood? Next situation B. If the entire capital is raised by the means of 50% equity shares. So 20 lakhs ಅಲ್ಲಿ 50% ಎಷ್ಟು 10 lakhs equity shares and 50% from the issue of 10% debenture. So another 10 lakhs is from the issue of 10% debenture. So this 10% is the interest rate. So I said you all yesterday only. Next under situation C, he have said 50% by equity shares and 50% by 10% preference shares ಅಂತ ಕೊಟ್ಟಿದ್ದಾನೆ. ಸೊ 50% 20 lakhs ಅಲ್ಲಿ 50% ಎಷ್ಟು 10 lakhs by equity shares and another 10 lakhs by 10% preference share. ಸೊ ಈ 10% ಏನು ಇವಾಗ ಪ್ರಿಫರೆನ್ಸ್ ಡಿವಿಡೆಂಟ್. ಅಂಡರ್ಸ್ಟುಡ್? ಪ್ರಿಫರೆನ್ಸ್ ಇಂಟ್ರೆಸ್ಟ್ ಅಂತ ಕನ್ಫ್ಯೂಸ್ ಆಗಬೇಡಿ, ಇಟ್ ಈಸ್ ಪ್ರಿಫರೆನ್ಸ್ ಡಿವಿಡೆಂಟ್. ಓಕೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಮತ್ತು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ ಪೇ ಮಾಡ್ತೀವಿ, ಡಿಬೆಂಚರ್ ಹೋಲ್ಡರ್ಸ್ಗೆ ನಾವು ಇಂಟ್ರೆಸ್ಟ್ ಪೇ ಮಾಡ್ತೀವಿ. ಸೊ ಯು ಹ್ಯಾವ್ ಟು ರಿಮೆಂಬರ್ ದೀಸ್ ಸಿಚುವೇಶನ್ಸ್. ನೌ ವಿಲ್ ಕ್ಯಾಲ್ಕುಲೇಟ್ ದ ಪ್ರಾಬ್ಲಮ್ ಅಂಡರ್ ಈಚ್ ಸಿಚುವೇಶನ್. ಸಿಚುವೇಶನ್ ಎಲ್ಲಿ ಏನಾಗಿದ್ದಾನೆ ಹೇಳಿದ್ದಾನೆ, ಎಂಟೈರ್ 20 lakhs ಬಂದುಬಿಟ್ಟು ಈಕ್ವಿಟಿ ಶೇರ್ಸಿಂದ ರೈಸ್ ಮಾಡ್ತೀವಿ ಅಂತ ಹೇಳವ್ರೆ. ಸೊ ಫಸ್ಟ್ ವಿಲ್ ಕ್ಯಾಲ್ಕುಲೇಟ್ EBIT, ಬೇಸಿಕ್ ಇನ್ಫಾರ್ಮೇಷನ್. 20 lakhs into 20% we get 4 lakhs. So this is the EBIT which is required to calculate the problems for us. Okay, so total capital required is 20 lakhs. According to plan A ಏನು ಹೇಳಿದಾನೆ, entire amount will be raised by equity shares ಅಂತ ಹೇಳಿದಾನೆ. Okay, now calculate EPS, calculation of earnings per share in situation 1. So EBIT we have 4 lakhs ಲೆಸ್ ಇಂಟ್ರೆಸ್ಟ್. ಸೊ ಈ ಸಿಚುವೇಷನಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಯಾಕಂದರೆ ಎಲ್ಲ ಅಮೌಂಟು ಈಕ್ವಿಟೀಸಿಂದನೇ ರೇಸ್ ಮಾಡ್ತಾನೆ. ಅಂಡರ್ಸ್ಟುಡ್? ಹಾಗಾಗಿ ಇಂಟ್ರೆಸ್ಟ್ ವಿಲ್ ನಾಟ್ ಬಿ ದೇರ್ ಇನ್ ಕೇಸ್ ಆಫ್ ಪ್ರಾಬ್ಲಮ್. ಡಿಬೆಂಚರ್ಸ್ ಇದ್ದರೆ ಮಾತ್ರ ಇಂಟ್ರೆಸ್ಟ್ ಬರುತ್ತೆ, ಪ್ರಿಫರೆನ್ಸ್ ಶೇರ್ಸ್ ಇದ್ದರೆ ಮಾತ್ರ ಪ್ರಿಫರೆನ್ಸ್ ಡಿವಿಡೆಂಡ್ ಬರುತ್ತೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಂಡರ್ಸ್ಟುಡ್? ಸೊ ಈ ಸಿಚುವೇಷನ್ 1ನಲ್ಲಿ ಈಕ್ವಿಟಿ ಶೇರ್ಸಿಂದ ಮಾತ್ರ ರೈಸ್ ಮಾಡ್ತಾನೆ, ಹಾಗಾಗಿ ಇಂಟ್ರೆಸ್ಟು ನಿಲ್ಲಿರುತ್ತೆ. ಸೊ ವಿ ಗೆಟ್ 4 lakhs as EBIT. ಅಂಡರ್ ದಟ್ ಡಿಡಕ್ಟ್ ಟ್ಯಾಕ್ಸ್. ಸೊ ಈ ಪ್ರಾಬ್ಲಮಲ್ಲಿ ಎಲ್ಲಾದರೂ ಟ್ಯಾಕ್ಸ್ ಪರ್ಸೆಂಟೇಜ್ ಕೊಟ್ಟಿದ್ದಾರಾ? ನೋ, ವಿ ಹ್ಯಾವ್ ಟು ಅಸ್ಯೂಮ್ ದ ಕಾರ್ಪೊರೇಟ್ ಟ್ಯಾಕ್ಸ್ ಆಫ್ 50%. ವಿ ಹ್ಯಾವ್ ಟು ಅಸ್ಯೂಮ್. ಅಂಡರ್ಸ್ಟುಡ್? ಸೊ ಟ್ಯಾಕ್ಸ್ ಕೊಟ್ಟಿದ್ರೆ ಅದನ್ನೇ ತಗೊಳ್ಳಿ, ಟ್ಯಾಕ್ಸ್ ಕೊಟ್ಟಿಲ್ಲ ಅಂತಂದರೆ ವಿ ಹ್ಯಾವ್ ಟು ಅಸ್ಯೂಮ್ 50% ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಅರ್ಥ. ಸೊ ಟ್ಯಾಕ್ಸ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಆನ್ EBT. ದಟ್ ಈಸ್ 4 lakhs into 50%, we get 2 lakhs. Then deduct it, we get EAT, that is earnings after tax. So sometimes in problem they'll give us PAT or PBIT ಅಂತ ಕೊಡ್ತಾರೆ. ಸೊ ದಟ್ ಇಸ್ ನಥಿಂಗ್ ಬಟ್ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಈ ರೀತಿ ಈ ಬದಲು ಪಿನ ಕೊಡುವಂಥದ್ದು. ಸೊ ಡಿಡಕ್ಟ್ ಪ್ರಿಫರೆನ್ಸ್ ಡಿವಿಡೆಂಟ್. ಇಸ್ ದೇರ್ ಎನಿ ಪ್ರಿಫರೆನ್ಸ್ ಡಿವಿಡೆಂಟ್ ಇನ್ ಸಿಚುವೇಶನ್ 1? ನೋ. ಸೊ ದಿಸ್ ವಿಲ್ ಬಿ ನಿಲ್. ಸೊ earnings available to equity shareholders we have 2 lakhs. Now come to the calculation of EPS. What is the formula? Earnings available to equity shareholders divided by number of equity shares. So number of equity shares for calculate ಮಾಡೋದು ಹೇಗೆ? Total equity capital divided by face value of share. ಸೊ ಟೋಟಲ್ ಈಕ್ವಿಟಿ ಕ್ಯಾಪಿಟಲ್ ಎಷ್ಟು ಈ ಪ್ರಾಬ್ಲಮಲ್ಲಿ? 20 lakhs. ಯಾಕಂದರೆ ಎಂಟೈರ್ಲಿ ದೇ ಆರ್ ರೈಸಿಂಗ್ ಥ್ರೂ ಈಕ್ವಿಟಿ ಶೇರ್ಸ್ ಓನ್ಲಿ. ಸೊ 20 lakhs ಇಸ್ ದಿ ಈಕ್ವಿಟಿ ಕ್ಯಾಪಿಟಲ್ ಡಿವೈಡೆಡ್ ಬೈ 100 rupees ಇಸ್ ದಿ ಫೇಸ್ ವ್ಯಾಲ್ಯೂ. ಇಲ್ಲಿ ಮೆನ್ಷನ್ ಮಾಡಿದ್ದಾನೆ. ಸೊ ವಿ ಗೆಟ್ 20,000 shares. ನಾವು substituted 2 lakhs is earnings available to equity shareholders divided by 20,000 shares. We get rupees 10 per share. So here ends your situation 1.
ನಾವು ಕಮ್ ಟು ದ ಕ್ಯಾಲ್ಕುಲೇಷನ್ ಆಫ್ ಸಿಚುವೇಶನ್ 2. ಸಿಚುವೇಶನ್ 2 ಅಲ್ಲಿ ಏನು ಹೇಳಿದ್ದಾನೆ, ಈ 50% ಬೈ ಈಕ್ವಿಟಿ 50% ಬೈ ಡಿಬೆಂಚರ್ಸ್ ಅಂತ ಹೇಳಿದ್ದಾನೆ. ಸೊ EBIT ಆ್ಯಸ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಅರ್ಲಿಯರ್ ಇಟ್ ಇಸ್ 4 lakhs. ಅಕಾರ್ಡಿಂಗ್ ಟು ಪ್ಲ್ಯಾನ್ ಬಿ ದೇ ಆರ್ ಸೇಯಿಂಗ್ 50% ಬೈ ಈಕ್ವಿಟಿ ಶೇರ್ಸ್. ಸೊ ಎಷ್ಟು ಟೋಟಲ್ ಆಗಿ ಅವ್ರಿಗೆ ಎಷ್ಟು ಬೇಕಾಗಿದೆ, 20 lakhs ಬೇಕಾಗಿದೆ ಟೋಟಲ್ ಕ್ಯಾಪಿಟಲ್ಲು. ಸೊ ಅದರಲ್ಲಿ ಫಸ್ಟ್ 50% ಈಕ್ವಿಟಿ ಶೇರ್ಸಿಂದ ರೈಸ್ ಮಾಡಿದ್ದಾನೆ, ದಟ್ ಈಸ್ 10 lakhs. ಮತ್ತು 50% ಬಂದುಬಿಟ್ಟು ಡಿಬೆಂಚರ್ಸಿಂದ ರೈಸ್ ಮಾಡಿದ್ದಾನೆ. ಸೊ ಟೋಟಲ್ ಕ್ಯಾಪಿಟಲ್ ವಿ ಗೆಟ್ 20 lakhs ಇಯರ್. ಸೊ ಈ ಸಿಚುವೇಷನಲ್ಲಿ ನಮಗೆ ಇಂಟ್ರೆಸ್ಟ್ ಬರುತ್ತೆ, ಯಾಕಂದರೆ ಡಿಬೆಂಚರ್ಸ್ ಇದೆ. ಅಂಡರ್ಸ್ಟ್ಯಾಂಡ್? ಸೊ EBIT is 4 lakhs, ಡಿಡಕ್ಟ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, 10 lakhs ಇಸ್ ದಿ ಡಿಬೆಂಚರ್ ಅಮೌಂಟ್ ಇಂಟು 10% ಇಸ್ ದಿ ಇಂಟ್ರೆಸ್ಟ್ ರೇಟ್, ವಿ ಗೆಟ್ 1 lakh. ಸೊ EBT is 3 lakhs. Deduct tax. So tax will be calculated on EBT only. 3 lakhs into 50%, that is 1,50,000. Then we get EAT 1,50,000. Deduct preference dividend. So ee problem alli preference dividend illa ee situation alli. So no preference dividend. Earnings available to equity shareholder is 1,50,000. Now come to calculation of earnings per share formula. Earnings available to equity shareholders divided by number of equity shares. So ಈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು ನಾವು. ಸೊ ವಾಟ್ ಈಸ್ ದ ಫಾರ್ಮುಲಾ, ಟೋಟಲ್ ಈಕ್ವಿಟಿ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ. ಅಗೈನ್ ಆ್ಯಂಡ್ ಅಗೈನ್ ಐ ಆಮ್ ಟೆಲಿಂಗ್ ಯು ದಿ ಫಾರ್ಮುಲಾ, ಫೇಸ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್. ಓಕೆ, ಸೊ ಇಲ್ಲಿ ನಂಬರ್ ಆಫ್ ಟೋಟಲ್ ಈಕ್ವಿಟಿ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ ಇಲ್ಲಿ ನಾವು ಸ್ಪ್ಲಿಟ್ ಅಪ್ ಮಾಡಿದ್ದೀವಿ ನೋಡಿ, 50% ಮಾತ್ರ ಈಕ್ವಿಟಿ ಶೇರ್ಸು ಅಲ್ವಾ. ಈ 50%ನ ನೆಗ್ಲೆಕ್ಟ್ ಮಾಡಬೇಕು, ಯಾಕಂದರೆ ಇಟ್ ಈಸ್ ಡಿಬೆಂಚರ್, ದೇ ಆರ್ ರೈಸಿಂಗ್ ಥ್ರೂ ಡಿಬೆಂಚರ್. ಅಂಡರ್ಸ್ಟುಡ್? ಹಾಗಾಗಿ ಸಿಚುವೇಶನ್ 2 ಅಲ್ಲಿ ಈಕ್ವಿಟಿ ಕ್ಯಾಪಿಟಲ್ ಎಷ್ಟಿದೆ, 10 lakhs ಇದೆ. ಸೊ 10 lakhs ಡಿವೈಡೆಡ್ ಬೈ 100 ವಿ ಗೆಟ್ 10,000 ಶೇರ್ಸ್. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ತೀವಿ ನಾವು. ಅಂಡರ್ಸ್ಟುಡ್? ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಪ್ರಾಬ್ಲಮ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ನಾವು ಸಬ್ಸ್ಟಿಟ್ಯೂಟೆಡ್ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 1,50,000 divided by 10,000 shares, so we get 15 per share. Okay, your EPS earnings per share is rupees 15 per share. Now situation 3, plan C ಪ್ರಕಾರ ಏನು ಹೇಳಿದರೆ 50% by equity. ಓಕೆ, 50% ಬೈ ಪ್ರಿಫರೆನ್ಸ್ ಡಿವಿಡೆಂಟ್ ಅಂತ ಹೇಳಿದ್ದಾರೆ. ಸೊ ಪ್ರಿಫರೆನ್ಸ್ ಡಿವಿಡೆಂಟು ನಮಗೆ ಪರ್ಸೆಂಟೇಜು ಕೊಟ್ಬಿಟ್ಟಿದ್ದಾನೆ, 10% ಪ್ರಿಫರೆನ್ಸ್ ಶೇರ್ಸ್ ಅಂತ ಕೊಟ್ಟಿದ್ದಾನೆ, ಅದನ್ನು ಇಲ್ಲಿ ಬರ್ಕೊಳ್ಳಿ. ಸೊ 50% ಬೈ 10% ಪ್ರಿಫರೆನ್ಸ್ ಶೇರ್ ಅಂತ ಬರ್ಕೊಳ್ಳಿ, ಯಾಕಂದರೆ ಡಿವಿಡೆಂಡ್ಸ್ ಕ್ಯಾಲ್ಕುಲೇಷನ್ಗೆ ನಿಮಗೆ ಈಸಿ ಇರುತ್ತೆ. ಓಕೆ, ಸೊ EBIT ಆಲ್ರೆಡಿ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ 4 lakhs. ಸೊ ಈ ಪ್ರಾಬ್ಲಮಲ್ಲಿ ಇಂಟ್ರೆಸ್ಟ್ ಇರುತ್ತಾ, ಇರಲ್ಲ, ಯಾಕಂದರೆ ಇಲ್ಲಿ ನಮಗೆ ಡಿಬೆಂಚರ್ಸ್ ಇಲ್ಲ. ವಿ ಹ್ಯಾವ್ ಪ್ರಿಫರೆನ್ಸ್ ಇನ್ ದಿಸ್ ಸಿಚುವೇಶನ್, ನಾಟ್ ಡಿಬೆಂಚರ್. ಓಕೆ, ಸೊ ನೋ ಇಂಟ್ರೆಸ್ಟ್. ಸೊ EBT 4 lakhs ಇರುತ್ತೆ, ಡಿಡಕ್ಟ್ ಟ್ಯಾಕ್ಸ್ 50% 2 lakhs. ಸೊ EAT ಬಂದುಬಿಟ್ಟು 2 lakhs. ಡಿಡಕ್ಟ್ ಪ್ರಿಫರೆನ್ಸ್ ಡಿವಿಡೆಂಟ್. ಸಿ ಹಿಯರ್ ಪ್ರಿಫರೆನ್ಸ್ ಡಿವಿಡೆಂಟ್ ಎಷ್ಟು ಇವಾಗ ನಮ್ಗೆ ಅಮೌಂಟು 10 lakhs. ಸೊ 10 lakhs ಇಂಟು 10%. So we get 1 lakh. So we get earnings available to equity shareholder is 1 lakh. Now earnings per share. Calculate earnings per share. Earnings available to equity shareholders divided by number of equity shares. So same here, number of equity shares ಗೆ ಮತ್ತೆ ಏನಾಗುತ್ತೆ, ಟೋಟಲ್ ಈಕ್ವಿಟಿ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ. ಸೊ ಈ ಸಿಚುವೇಷನಲ್ಲೂ ಅಷ್ಟೇ, ಟೋಟಲ್ ಈಕ್ವಿಟಿ ಕ್ಯಾಪಿಟಲ್ ಎಷ್ಟು, 10 lakhs ಮಾತ್ರನೇ. ಇನ್ನೊಂದು 10 lakhs ಏನು ಮಾಡಿದ್ದಾರೆ, ಪ್ರಿಫರೆನ್ಸಿಂದ ರೈಸ್ ಮಾಡಿದ್ದಾರೆ. ಸೊ ಇದು ನಮ್ಗೆ ಅವಶ್ಯಕತೆ ಇಲ್ಲ. ಸೊ ಈಕ್ವಿಟಿ ಎಷ್ಟು, 10 lakhs divided by 100 face value. Once again you get 10,000 shares. Now substitute this. Earnings available to equity shareholder is 10 lakhs divided by 10,000. We get rupees 10 per share. Now compare situation A ಅಲ್ಲಿ ಎಷ್ಟು ಬಂದಿದೆ ನಮಗೆ, rupees 10 per share ಬಂದಿದೆ. rupees 10 per share we got. In situation 2, rupees 15 per share we got. In situation 3, rupees 10 per share. ನೀವು ಈ ರೀತಿ ಬರ್ಕೊಳ್ಳಿ, rupees 10 per share ಅಂತ ಬರ್ಕೊಳ್ಳಿ. ಓಕೆ, 10 per share ಬಂದಿದೆ. ಈಗ ಕಂಪೇರಿಟಿವ್ ಆಗಿ ಯಾವ್ದು ಬೆಸ್ಟು, ಸಿಚುವೇಶನ್ 2 ಬೆಸ್ಟು. ಸಿಚುವೇಶನ್ 2 ಅಲ್ಲಿ ಏನು ಹೇಳಿದ್ದಾನೆ, 50% ಬೈ ಈಕ್ವಿಟಿ, 50% ಬೈ ಡಿಬೆಂಚರ್ಸ್. ಅಂಡರ್ಸ್ಟುಡ್? ಸೊ ಕನ್ಕ್ಲೂಷನ್ ಏನು ಬರೀತೀರಾ, ಇಟ್ ಈಸ್ ಸಜೆಸ್ಟೆಡ್ ಟು ಅ ಕಂಪನಿ to raise the capital by the means of issuing 50% equity shares and 50% by 10% debentures. Okay, 10% debentures
ಬಿಕಾಸ್ ದಿಸ್ ಕಾಂಪೋಸಿಷನ್ ಗಿವ್ಸ್ ಗ್ರೇಟರ್ ಅರ್ನಿಂಗ್ಸ್ ಪರ್ ಶೇರ್, ದಟ್ ಈಸ್ ₹15 ಪರ್ ಶೇರ್ ಅಂತ ನೀವು ಬರೀಬೇಕು. ಓಕೆ, ಸೊ 10% ಡಿಬೆಂಚರ್ಸ್ ಬಿಕಾಸ್ ದಿಸ್ ಕಾಂಪೋಸಿಷನ್ ಗಿವ್ಸ್ ಗ್ರೇಟರ್ ಅರ್ನಿಂಗ್ಸ್ ಪರ್ ಶೇರ್, ದಟ್ ಈಸ್ ₹15 ಪರ್ ಶೇರ್. ಅಂಡರ್ಸ್ಟುಡ್? ಇದನ್ನು ಕನ್ಕ್ಲೂಷನ್ ಈ ರೀತಿ ನೀವು ಎಫೆಕ್ಟಿವ್ ಆಗಿ ಬರೀಬೇಕಾಗುತ್ತೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮಿ ಗೈಸ್. ಥ್ಯಾಂಕ್ ಯು.